ಹಾಯ್ ನಮಸ್ತೆ, ವೆಲ್ಕಮ್ ಟು ನಿರುಬಿದಿರೆ ಚಾನಲ್. ಇವತ್ತು ನಾನು ಸೇವಂತಿಗೆ ಗಿಡ ನೆಟ್ಟ ನಂತರ ನಾವು ಅದನ್ನು ಯಾವ ರೀತಿಯಾಗಿ ಬುಷಿ ಟೈಪ್ ಬರುವ ಹಾಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಇದೆಲ್ಲ ನಾನು ಈಗ 10 ದಿವಸ ಮೊದಲು ನೆಟ್ಟ ಗಿಡ, ಈಗ ಚಿಗುರಿ ದೊಡ್ಡದಾಗ್ತಾ ಬಂತು. ಈಗ ಈ ಗಿಡದ ನಾನು ಕೊಡಿಯನ್ನು ಚಿವುಟಿಕೊಳ್ಳುತ್ತೇನೆ. ನಿಮಗೆ ಎಷ್ಟು ಉದ್ದಕ್ಕೆ ಮೇಲಿನ 2 ಎಲೆಯನ್ನು ತೆಗೆದರೂ ಸಾಕಾಗ್ತದೆ. ನಾನಿಲ್ಲಿ ಕೆಳಗಿನ ಒಂದು 4 ಎಲೆಯಿಂದ ಕಟ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ಅದರಿಂದ ಹೊಸ ಗಿಡವನ್ನು ತಯಾರು ಮಾಡಲಿಕ್ಕೆ ಬೇಕಾಗಿ. ನಿಮ್ಮ ಕೈಯಲ್ಲಿ ತುಂಬ ಗಿಡ ಇದ್ದರೆ ಹಾಗೆ ಮಾಡಬೇಕು ಅಂತ ಇಲ್ಲ. ಇದು ನಾನು ಒಂದು 2-3 ದಿವಸ ಹಿಂದೆ ನಾನು ಚಿವುಟಿದ್ದದು. ಅದೀಗ ಹೊಸ ಗಿಡ ಬರಲಿಕ್ಕೆ ಶುರುವಾಯಿತು. ಇದು ಆಲ್ರೆಡಿ ಸುಮಾರು ದಿವಸ ಆಯಿತು. ಈಗ ಈ ರೀತಿಯಾಗಿ ಬುಷಿಯಾಗಿ ಬಂದಿದೆ. ಇದು ಸ್ವಲ್ಪ ಹಳೆ ಗಿಡ. ಈಗ ಈ ಗಿಡವನ್ನು ನಾನು ಸ್ವಲ್ಪ ಕೆಳಗಿನಿಂದ ಹೀಗೆ ಕಟ್ ಮಾಡ್ತೇನೆ. ಕತ್ತರಿಯ ಸಹಾಯದಿಂದ ಕಟ್ ಮಾಡಬೇಕು. ಇದರ ನಾನು ಕೊಡಿಯನ್ನು ಚಿವುಟುತ್ತೇನೆ. ಮೇಲಿನ 2 ಎಲೆಯನ್ನು ಮಾತ್ರ ಕಟ್ ಮಾಡುವುದು. ಇನ್ನೀಗ ಅದರ ಬುಡದಲ್ಲಿ ಎಲ್ಲ ಚೆನ್ನಾಗಿ ಚಿಗುರಿ ಬುಷಿಯಾಗಿ ಬರ್ತದೆ. ಇನ್ನೀ ಕಟ್ ಮಾಡಿದ ಗಿಡ ಉಂಟಲ್ಲ, ನಾವು ಇದನ್ನೀಗ ಬಿಸಾಕದೆ ಇದರಿಂದ ಹೊಸ ಗಿಡವನ್ನು ತಯಾರು ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ಸೀಡ್ಲಿಂಗ್ ಟ್ರೇ ಅಂತ ಬರ್ತದಲ್ಲ, ಅದರಲ್ಲಿ ಈ ಗಿಡವನ್ನು ನಾವು ನೆಟ್ಟು ಹೊಸ ಗಿಡವನ್ನು ತಯಾರು ಮಾಡುವಂಥದ್ದು. ಇದಕ್ಕೆ ನಾನು ಮಣ್ಣು ಮತ್ತು ಕೋಕೋಪಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ತುಂಬಿಸಿಟ್ಟಿದ್ದೇನೆ. ಇದರಲ್ಲಿ ಹೀಗೆ ಊರಿ ಪ್ರೆಸ್ ಮಾಡಿ ಬಿಟ್ಟರೆ ಸಾಕು. ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಕೊಟ್ಟುಕೊಂಡಿದ್ದರೆ 10 ದಿವಸ ಆಗುವಾಗ ಹೊಸ ಗಿಡ ತಯಾರಾಗ್ತದೆ. ಇದೆಲ್ಲ ನಾನೊಂದು 15 ದಿವಸ ಮೊದಲೇ ಮಾಡಿದಂತಹ ಗಿಡ. ಈಗ ಇದರಲ್ಲಿ ಯಾವ ರೀತಿ ಬೇರು ಬಂದಿದೆ ಅಂತ ನಾನು ಈ ಗಿಡವನ್ನು ಕಿತ್ತು ತೋರಿಸ್ತೇನೆ ನೋಡಿ. ನರ್ಸರಿಯವರೆಲ್ಲ ಈ ರೀತಿಯಾಗಿ ಹೊಸ ಗಿಡಗಳನ್ನು ಮಾಡಿ ಮಾರ್ತಾ ಇರ್ತಾರೆ. ಈ ರೀತಿಯಾಗಿ ಚೆನ್ನಾಗಿ ಗಿಡ ಬೇರು ಸಮೇತ ಬಂದಿದೆ ನೋಡಿ. ಇದನ್ನೀಗ ನಾವು ಗ್ರೋ ಬ್ಯಾಗಿನಲ್ಲಿ ಹಾಕಿ ನೆಟ್ಟುಕೊಳ್ಳಬಹುದು. ಹೊಸ ಗಿಡವನ್ನು ಈ ರೀತಿಯಾಗಿ ಸುಲಭವಾಗಿ ನಾವು ಮಾಡ್ಬೋದು. ಈಗ ಇಷ್ಟು ಸಣ್ಣ ಚಿಕ್ಕ ಕಟ್ಟಿಂಗನ್ನು ಕೂಡ ನಾವು ಬಿಸಾಕದೆ, ಸೀಡ್ಲಿಂಗ್ ಟ್ರೇ ಇಲ್ಲ ಅಂತ ಹೇಳಿದರೆ ನಾವು ಯಾವ ಗಿಡದಿಂದ ಕಟ್ ಮಾಡಿದ್ದೇವೋ ಅದೇ ಗಿಡದ ಬುಡದಲ್ಲಿ ಹೀಗೆ ನೆಟ್ಟರೂ ಕೂಡ ಹೊಸ ಗಿಡ ಬರ್ತದೆ. ಸೇವಂತಿಗೆ ಗಿಡವನ್ನು ಆದಷ್ಟು ಮಳೆ ತಾಗದಲ್ಲಿ ಇಟ್ಟರೆ ಗಿಡ ಚೆನ್ನಾಗಿ ಬರ್ತದೆ. ಈಗ ಇದೆಲ್ಲ ಇದಕ್ಕೆ ನಾವು ಇನ್ನು ಚೆನ್ನಾಗಿ ಗೊಬ್ಬರ, ಯಾವುದು ನೆಲಗಡಲೆ ಹಿಂಡಿ, ಅದನ್ನು ನೀರಲ್ಲಿ ಕರಡಿಸಿ ಒಂದು 10 ದಿವಸ ನೆನೆ ಹಾಕಿ ನಂತರ ಆ ನೀರನ್ನು ಹಾಕಿದರೆ ಚೆನ್ನಾಗಿ ಗಿಡ ಬುಷಿಯಾಗಿ ತುಂಬ ದೊಡ್ಡದಾಗಿ ಬಂದು ಹೂವನ್ನು ಕೊಡಲಿಕ್ಕೆ ಶುರುವಾಗ್ತದೆ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.